ಈ ವರ್ಷದ ಅತ್ಯಂತ ಶಕ್ತಿಶಾಲಿ ಅಮಾವಾಸ್ಯೆ ಮಣ್ಣೆತ್ತಿನ ಅಮಾವಾಸ್ಯೆ ಅಥವಾ ಆಷಾಢ ಅಮಾವಾಸ್ಯೆ. ಆಷಾಢ ಮಾಸಕ್ಕಿಂತ ಮುನ್ನ ಬರುವಂತಹ ಅಮಾವಾಸ್ಯೆಯನ್ನು ಆಷಾಢ ಅಮಾವಾಸ್ಯೆ ಅಂತ ಕರೆಯಲಾಗುತ್ತೆ. ಹಾಗೆ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಯಾಕೆ ಕರೆಯಲಾಗುತ್ತೆ ಅಂದರೆ ರೈತರು ಮಣ್ಣಿನಿಂದ ಎತ್ತನ್ನ ಮಾಡಿ ಪೂಜೆ ಮಾಡುವ ಪದ್ಧತಿ ಇದೆ, ಅದಕ್ಕಾಗಿ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಕರೆಯಲಾಗುತ್ತೆ. ಇದೇ ಜೂನ್ 14ನೇ ತಾರೀಕು ಮಂಗಳವಾರದ ದಿವಸದಂದು ಮಣ್ಣೆತ್ತಿನ ಅಮಾವಾಸ್ಯೆ ಅಥವಾ ಆಷಾಢ ಅಮಾವಾಸ್ಯೆ ಬಂದಿದೆ. ಹಾಗೆ ಅಮಾವಾಸ್ಯೆ ತಿಥಿ ಬಂದು ಜುಲೈ 13ನೇ ತಾರೀಕು ಸೋಮವಾರ ಸಂಜೆ 6:49ಕ್ಕೆ ಶುರುವಾಗಿ ಜುಲೈ 14ನೇ ತಾರೀಕು ಮಧ್ಯಾಹ್ನ 3:12ಕ್ಕೆ ಮುಕ್ತಾಯವಾಗುತ್ತೆ. ಇನ್ನು ಇಲ್ಲಿ ಅಧಿಕ ಪ್ರಮಾಣದ ಅಮಾವಾಸ್ಯೆ ಹಾಗೆ ಸೂರ್ಯೋದಯದ ನಂತರ ಬರುವಂತಹ ಅಮಾವಾಸ್ಯೆ ಜುಲೈ 14ನೇ ತಾರೀಕು ಮಂಗಳವಾರ ಆಗಿರೋದ್ರಿಂದ ಮಂಗಳವಾರದ ದಿವಸದಂದು ಅಮಾವಾಸ್ಯೆ ಪೂಜೆನ ಮಾಡಬೇಕಾಗತ್ತೆ. ಹಾಗೆ ಈ ಆಷಾಢ ಅಮಾವಾಸ್ಯೆ ಅತ್ಯಂತ ಶಕ್ತಿಶಾಲಿ ಅಮಾವಾಸ್ಯೆ ಆಗಿರೋದ್ರಿಂದ ಈ ದಿನ ತಪ್ಪದೆ ಲಕ್ಷ್ಮೀ ಪೂಜೆಯನ್ನ ಮಾಡಿ ಹಾಗೆ ನಿಮಗೆ ಅಥವಾ ನಿಮ್ಮ ಮನೆಗಳಿಗೆ ದೃಷ್ಟಿ ತೆಗೆಯೋದನ್ನ ಮರಿಬೇಡಿ. ಹೆಣ್ಣು ಮನೆಯ ಲಕ್ಷ್ಮಿ. ಮನೆಯಲ್ಲಿರುವ ಹೆಣ್ಣು ಸಂತೋಷವಾಗಿದ್ದು ಭಕ್ತಿಯಿಂದ ದೇವರನ್ನ ಆರಾಧಿಸಿದರೆ ಮನೆಯಲ್ಲಿ ಸದಾಕಾಲ ಒಳ್ಳೆಯ ಶಕ್ತಿ ನೆಲೆಸಿರುತ್ತದೆ ಎಂಬ ನಂಬಿಕೆ ಇದೆ. ಹಾಗಾಗಿ ಈ ಆಷಾಢ ಮಾಸದಲ್ಲಿ ಬರುವಂತಹ ಪ್ರತಿಯೊಂದು ಶುಕ್ರವಾರನೂ ಕೂಡ ಮನೆಯಲ್ಲಿ ಲಕ್ಷ್ಮೀ ಪೂಜೆಯನ್ನ ತಪ್ಪದೆ ಮಾಡಿ. ಹಾಗೆ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆಗೆ ಮನೆಯಲ್ಲಿ ಧೂಪ ಹಾಕೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ.